ವೀಕ್ಷಕರೇ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇದೀಗ ಅಜ್ಜಿಯ ನೆನೆದು ಜೈಲಿನಲ್ಲಿ ಮರಗಿದ ಪ್ರಜ್ವಲ್ ರೇವಣ್ಣ ಅಂತಿಮ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಪ್ರಜ್ವಲ್ ರೇವಣ್ಣ ರಿಲೀಸ್ ಆಗಿದ್ದಾರೆ. ಬನ್ನಿ ಒಂದು ವಿಡಿಯೋವನ್ನು ನೋಡ್ಕೊಂಬರೋಣ. ಈ ವಿಡಿಯೋ ನೋಡ್ಕೊಂಡ್ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ವೀಕ್ಷಕರೇ, ವೀಕ್ಷಕರೇ, ಅಜ್ಜಿ ಚೆನ್ನಮ್ಮ ದೇವೇಗೌಡ ಅವರ ನಿಧನದ ಸುದ್ದಿ ಕೇಳಿ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲೇ ಮರಗಿರುವಂಥ ವಿಚಾರ ಘಟನೆ ನಡೆದಿರುವಂಥದ್ದು. ಏನೋ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಅಪರಾಧಿಯಾಗಿರುವಂತಹ ಪ್ರಜ್ವಲ್ ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಅಜ್ಜಿಯ ಜೊತೆಗಿನ ಒಡನಾಟ ಬಾಂಧವ್ಯವನ್ನು ನೆನೆದು ಪ್ರಜ್ವಲ್ ಕಣ್ಣೀರಿಟ್ಟಿದ್ದಾರೆ ಎಂದು ಮೂಲಗಳು ತಿಳಿಸಿರುವಂಥದ್ದು. ಏನೋ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಉಸಿರಾಟದ ತೊಂದರೆಯಿಂದ ಇವತ್ತು ಹೃದಯಾಘಾತದಿಂದ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಶನಿವಾರ ಸಂಜೆ ನಿಧನರಾದರು. ಅವರ ಅಂತ್ಯಕ್ರಿಯೆ ಒಳನರಸೀಪುರ ತಾಲೂಕಿನ ಹಳೆಕೋಟೆ ಹೋಬಳಿಯ ಕ್ಯಾತನಹಳ್ಳಿ ಗ್ರಾಮದಲ್ಲಿ ಸೋಮವಾರ ನಡೆಯಲಿದೆ. ಬೆಟ್ಟದ ರಂಗನಾಥ ಸ್ವಾಮಿ ದೇವಾಲಯದ ತಪ್ಪಲಿನಲ್ಲಿರುವ ಸ್ಥಳದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಅಂತ್ಯಕ್ರಿಯೆಗೆ ಬರುವ ಗಣ್ಯರು ಹಾಗೂ ಸಾರ್ವಜನಿಕರ ಅನುಕೂಲಕ್ಕಾಗಿ ಆಸನ ವ್ಯವಸ್ಥೆ ಕೂಡ ಸೇರಿದಂತೆ ಮೂಲ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಅಜ್ಜಿಯ ಅಂತ್ಯ ಸಂಸ್ಕಾರದಲ್ಲಿ ಭಾಗವಹಿಸಲು ಅವಕಾಶ ಕೋರಿ ಪ್ರಜ್ವಲ್ ಜೈಲು ಅಧಿಕಾರಿಗಳಿಗೆ ಪೆರೋಲ್ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಪರಿಶೀಲಿಸಿ ಅಧಿಕಾರಿಗಳು ಅನುಮತಿ ನೀಡಿದರೆ ಬಿಗಿ ಬಂದೋಬಸ್ತ್ನಲ್ಲಿ ಕರೆದೊಯ್ಯಲಾಗ್ತಾ ಇದೆ. ಅಧಿಕಾರಿಗಳು ಅನುಮತಿ ನೀಡದಿದ್ದರೆ ಕೋರ್ಟ್ ಮೊರೆ ಹೋಗಲು ಅವಕಾಶ ಇದೆ. ಇನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ಅಂತಿಮ ದರ್ಶನ ಮಾಡಿಸಲು ವ್ಯವಸ್ಥೆ ಕೂಡ ಮಾಡಲಾಗ್ತದೆ ಎಂದು ಹೇಳಲಾಗ್ತದೆ. ಆದರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಆಲ್ಮೋಸ್ಟ್ ಪೆರೋಲ್ ಮೂಲಕ ಒಂದು ಬಿಡುಗಡೆ, ಒಂದು ಪೆರೋಲ್ ಒಂದು ಜಾಮೀನು ಸಿಗುವ ಸಾಧ್ಯತೆ ಕೂಡ ಇದೆ ಅನ್ನುವಂಥದ್ದು. ಸದ್ಯಕ್ಕೆ ಅಧಿಕಾರಿಗಳು ಏನು ತೀರ್ಮಾನ ಕೊಡ್ತಾರೋ ಗೊತ್ತಿಲ್ಲ. ವೀಕ್ಷಕರೇ, ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ಅವರ ಅಜ್ಜಿಯ ಅಂತಿಮ ದರ್ಶನವನ್ನು ಪಡೆಯುವ ಸಾಧ್ಯತೆ ಕೂಡ ಹೆಚ್ಚಾಗಿ ಕಾಣ್ತಾ ಇದೆ. ಕುಟುಂಬಸ್ಥರು ಕೂಡ ಒಂದು ತೀರ್ಮಾನವನ್ನು ಕೈಗೊಳ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣವನ್ನ ಆದಷ್ಟು ಬೇಗ ಆ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ಇವತ್ತು ಆ ಪೆರೋಲ್ ಮೂಲಕ ಅರ್ಜಿಯನ್ನ ವಕೀಲರ ತಂಡ ಇವತ್ತು ಸಲ್ಲಿಸಿರುವಂಥದ್ದು. ಸದ್ಯಕ್ಕೆ ನಾಳೆ ಪ್ರಜ್ವಲ್ ರೇವಣ್ಣ ಅವರ ಜಾಮೀನಿಗೆ ನ್ಯಾಯಾಧೀಶರು ಕೋರ್ಟ್ ಏನು ಆದೇಶವನ್ನು ಕೊಡುತ್ತೆ ಆ ಆಧಾರದ ಮೇಲೆ ರಿಲೀಸ್ ಆಗುವ ಸಾಧ್ಯತೆ ಇದೆ. ಇಲ್ಲ ಬೇರೆ ರೀತಿಯ ಹಂತದಲ್ಲಿ ಪ್ರಜ್ವಲ್ ರೇವಣ್ಣಗೆ ಜಾಮೀನು ಸಿಗದೆ ಹೋದರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಜ್ಜಿಯ ಅಂತಿಮ ದರ್ಶನವನ್ನು ನೋಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಸದ್ಯಕ್ಕೆ ಇವೆಲ್ಲದರ ಮೂಲಕ ಒಂದು ಕುಟುಂಬಸ್ಥರ ಮಾಹಿತಿಯ ಪ್ರಕಾರ ಪ್ರಜ್ವಲ್ ರೇವಣ್ಣ ಪೆರೋಲ್ ಮೂಲಕ ಅವರ ಅಜ್ಜಿ ಚೆನ್ನಮ್ಮ ಅವರ ಅಂತ್ಯ ಸಂಸ್ಕಾರವನ್ನು ನೋಡಲಿಕ್ಕೆ ಅವಕಾಶ ಕೊಡುವ ಸಾಧ್ಯತೆ ಇದೆ. ಸೊ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರ ಜೈಲು ಸೇರುವಂತಹ ಪ್ರಜ್ವಲ್ ರೇವಣ್ಣ ಅವರು ಒಂದು ಅಜ್ಜಿಯ ಒಂದು ಸಾವಿನ ಸುದ್ದಿ ಕೇಳಿ, ಅಗಲಿಕೆಯ ಸುದ್ದಿ ಕೇಳಿ ಬಹಳ ನೊಂದುಕೊಂಡು ಜೈಲಿನಲ್ಲಿ ಕಣ್ಣೀರನ್ನು ಇಟ್ಟು ಒಂದು ಕ್ಷಣ ಶಾಕ್ ಆಗಿರುವಂಥ ಘಟನೆ ನಡೆದಿರುವಂಥದ್ದು. ಸದ್ಯ ಈ ವಿಚಾರವನ್ನು ಕೇಳ್ತಾ ಇದ್ದಂತೆ ಪ್ರಜ್ವಲ್ ರೇವಣ್ಣ ಅಧಿಕಾರಿಗಳ ಬಳಿ ನನ್ನನ್ನು ಕಳಿಸ್ಕೊಡಿ ಅನ್ನುವಂತಹ ಮನವಿಯನ್ನು ಕೂಡ ಮಾಡಿದ್ದಾರೆ. ನನ್ನ ಅಜ್ಜಿಯನ್ನು ನೋಡಬೇಕು, ನನ್ನ ಅಜ್ಜಿಯ ಒಡನಾಟ ನೆನಪಿಸಿಕೊಂಡು ಬೆಕ್ಕಿ ಹತ್ತಿದ್ದಾರೆ. ಸೊ ಇನ್ನಷ್ಟು ಕೂಡ ಬಹಳ ನೋವಿನಲ್ಲಿ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿರುವಂಥದ್ದು. ಸದ್ಯಕ್ಕೆ ಆ ಜೈಲ ಅಧಿಕಾರಿಗಳು ಅನುಮತಿಯನ್ನು ಕೊಟ್ಟರೆ ಪೆರೋಲ್ ಮೂಲಕ ಆಚೆ ಬಂದು ಅಂತಿಮ ದರ್ಶನವನ್ನು ಪಡೆದುಕೊಂಡು ಅಂತ್ಯಕ್ರಿಯೆಯನ್ನು ಮುಗಿಸಿ ವಾಪಸ್ ಹೋಗುವ ಸಾಧ್ಯತೆ, ಇಲ್ಲ ಕಾಲಾವಕಾಶ ಎಲ್ಲವೂ ಕೂಡ ತೀರ್ಮಾನ ಮಾಡ್ಬೋದು. ಆದರೆ ಅಧಿಕಾರಿಗಳು ತೀರ್ಮಾನ ಕೊಡಲಿಲ್ಲ ಅಂದರೆ ಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಕೂಡ ಇದೆ. ಸೊ ಸದ್ಯಕ್ಕೆ ಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಹೆಚ್ಚಾಗಿ ಕುಟುಂಬಸ್ಥರಲ್ಲಿ ಕಂಡು ಬರ್ತಾ ಇದೆ. ಸದ್ಯಕ್ಕೆ ಪೆರೋಲ್ ಮೂಲಕ ಒಂದು 15 ದಿನಗಳ ಕಾಲಾವಕಾಶವನ್ನು ಕೇಳಿದ್ದಾರೆ ಅಜ್ಜಿಯ ಒಂದು ಅಂತ್ಯ ಸಂಸ್ಕಾರದ ವಿಚಾರವಾಗಿ. ಸೊ ಏನು ಆಗುತ್ತೆ, ಕೋರ್ಟ್ ಏನು ತೀರ್ಪು ಕೊಡುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಸದ್ಯಕ್ಕೆ ಈ ಒಂದು ವಿಚಾರ ಇಡೀ ಕರ್ನಾಟಕದ ಜನತೆಗೆ ನೋವಿನ ಒಂದು ಸಂಗತಿ ಅಂತ ಹೇಳ್ಬೋದು ಈ ವಿಚಾರ. ಸೊ ಆತ್ಮೀಯತೆಯನ್ನು ಒಳಗೊಂಡಿರುವಂಥದ್ದು, ಬಹಳ ಸರಳತೆಯ ಸಜ್ಜನಿಕೆಯ ಕುಟುಂಬ. ಎಚ್.ಡಿ. ಮಾಜಿ ಪ್ರಧಾನಿ ದೇವೇಗೌಡರು ಅವರ ಪತ್ನಿ ಅಂತ ಹೇಳಿದರೆ ಬಹಳ ಆತ್ಮೀಯತೆ, ಗೌರವ. ಚೆನ್ನಮ್ಮ ಅವರ ಈ ಒಂದು ವಿಚಾರ ಕೇಳಿ ಇಡೀ ಕರ್ನಾಟಕದ ಏರಿಯಾ ಜೀವಗಳು ಹೆಚ್ಚಾಗಿ ನೊಂದುಕೊಂಡಿರುವಂಥದ್ದು. ಸದ್ಯಕ್ಕೆ ಅವರ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಆ ಒಂದು ವಿಚಾರ ಸದ್ಯಕ್ಕೆ ಹಾಸನಕ್ಕೆ ಅಂತ್ಯ
ಸಂಸ್ಕಾರದ ಕೆಲವೊಂದಿಷ್ಟು ಆ, ಒಂದು ಜವಾಬ್ದಾರಿಗಳನ್ನು ಹೊತ್ಕೊಂಡಿರುವಂಥದ್ದು, ಅಲ್ಲಿನ ತಯಾರಿಗಳಿಗೂ ಕೂಡ ಆಗಿರುವಂಥದ್ದು. ಸದ್ಯ ಜನರಿಗೆ ಅವಕಾಶವನ್ನು ಅವರ ಪಾರ್ಥಿವ ಶರೀರವನ್ನು ಅಂತಿಮ ಒಂದು ಕೊನೆಯ ಒಂದು ಕ್ಷಣವನ್ನು ನೋಡಿ ಒಂದು ಅಂತ್ಯಕ್ರಿಯೆಯನ್ನು ನೆರವೇರಿಸಲು ನಾಳೆ ಕೊನೆಯ ದಿನ ಆಗಿದೆ. ಸೊ ನಾಳೆಗೆ ಪ್ರಜ್ವಲ್ಲ ರೇವಣ್ಣ ಬರುವ ಸಾಧ್ಯತೆ ಕೂಡ ಇದೆ. ಪ್ರಜ್ವಲ್ಲ ರೇವಣ್ಣ ರಿಲೀಸ್ ಆಗ್ತಾರೆ ಅನ್ನುವ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಸೊ ಏನಾಗುತ್ತೆ ಪ್ರಜ್ವಲ್ಲ ರೇವಣ್ಣ ಭವಿಷ್ಯ, ಕೋರ್ಟ್ ಏನು ತೀರ್ಪನ್ನು ಕೊಡುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಅಜ್ಜಿ ಅಂತ್ಯ ಸಂಸ್ಕಾರಕ್ಕೆ ಅವಕಾಶ ಕಲ್ಪಿಸಿಕೊಡ್ತಾರಾ ಇಲ್ವಾ ಅನ್ನೋದನ್ನು ಮುಂದಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರಿ ತಪ್ಪದೇ ವಿಡಿಯೋನ ಶೇರ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಹಾಗೆ ಪ್ರಜ್ವಲ್ಲ ರೇವಣ್ಣ ಅವರು ಆಚೆ ಬರ್ತಾರಾ ಇಲ್ವಾ ಅನ್ನೋದನ್ನು ಕಮೆಂಟ್ ಮಾಡಿ. HD ದೇವೇಗೌಡ ಅವರ ಧರ್ಮಪತ್ನಿ ಚೆನ್ನಮ್ಮ ಅವರು ನಮ್ಮನ್ನೆಲ್ಲ ಹಗಲಿ ಭಾರತ ಲೋಕಕ್ಕೆ ಪಯಣವನ್ನು ಬೆಳೆಸಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ಅಂತ ಹೇಳಿ ಕಮೆಂಟ್ ಮಾಡಿ. ದೇವರು ಅವರ ಕುಟುಂಬಕ್ಕೆ ಆ ನೋವನ್ನು ಭರಿಸುವಂಥ ಶಕ್ತಿಯನ್ನು ಆ ಕುಟುಂಬಕ್ಕೆ ನೀಡಲಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.